ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸ್ಪರ್ಧಾರ್ಥಿಗಳ ಎದುರಿಗೆ ಒಂದು ಹೊಸ ವಿಚಾರವನ್ನು ಪ್ರಸ್ತುತಪಡಿಸಲು ಬಂದಿದ್ದೇನೆ ಸ್ನೇಹಿತರೆ. ನಾವು ಸಮಾಜದಲ್ಲಿ ಪ್ರಬುದ್ಧತೆಯನ್ನು ಕಾಣಬೇಕಾದ್ರೆ, ನಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕಾದ್ರೆ, ಅಷ್ಟೇ ಅಲ್ಲದ ಸ್ನೇಹಿತರೆ, ಸಮಾಜದಲ್ಲಿರ್ತಕ್ಕಂಥ ಅಂಧಕಾರವನ್ನು ದೂಡಬೇಕಾದ್ರೆ ಅದಕ್ಕೆ ಅತ್ಯಂತ ಅಸ್ತ್ರ ಅತ್ಯಂತ ಶಕ್ತಿಶಾಲಿಯಾದಂಥ ಅಸ್ತ್ರ ಯಾವುದಪ್ಪ ಅಂದ್ರೆ ಶಿಕ್ಷಣ ಸ್ನೇಹಿತರೆ. ಈ ಶಿಕ್ಷಣದ ಮೂಲಕ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಬಹುದು. ಈ ಶಿಕ್ಷಣದ ಮೂಲಕ ಗುಲಾಮಗಿರಿ ಇರ್ತಕ್ಕಂಥ ಪದ್ಧತಿ ಏನೈತಲ್ಲ, ಈ ಗುಲಾಮಗಿರಿಗೆ ತಲೆ ಕೊಡದೆ, ಈ ಗುಲಾಮಗಿರಿಗೆ ತಲೆ ಕೊಡದೆ ತನ್ನದೇ ಆಗಿರ್ತಕ್ಕಂಥ ನಾಯಕತ್ವವನ್ನು ಬೆಳೆಸಿಕೊಳ್ಳುವುದರ ಮೂಲಕ ಗುಲಾಮಗಿರಿಯ ವಿರುದ್ಧ ಸಿಡಿದೇಳಬಹುದು ಸ್ನೇಹಿತರೆ. ಯಾವುದರ ಮೂಲಕಪ್ಪ ಅಂದರೆ ಶಿಕ್ಷಣ ಅನ್ನುವಂಥ ಅಸ್ತ್ರದ ಮೂಲಕ. ಶಿಕ್ಷಣ ಸ್ವಾಭಿಮಾನ ಬದುಕನ್ನು ಕಟ್ಟಿಸಿಕೊಳ್ತೈತಿ. ಶಿಕ್ಷಣ ಆತ್ಮ ಗೌರವವನ್ನು ವೃದ್ಧಿಸಿಕೊಳ್ಳಕ್ಕೆ ಸಹಾಯಕ ಆಗ್ತೈತಿ. ಶಿಕ್ಷಣ ಸಮಾಜದೊಳಗೆ ಸಮಾಜಮುಖಿಯಾಗುವುದಕ್ಕೆ ಸಹಾಯಕವಾಗ್ತೈತಿ. ಶಿಕ್ಷಣ ನಮ್ಮಲ್ಲಿರ್ತಕ್ಕಂಥ ಬಡತನವನ್ನು ಸಹಿತ ನಿರ್ಮೂಲನೆ ಮಾಡಲು ಸಹಾಯಕವಾಗ್ತೈತಿ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಶಿಕ್ಷಣದ ಪ್ರಭಾವ ಕಡಿಮೆ ಐತಿ ನಮ್ಮಲ್ಲಿ. ಮತ್ತು ಸ್ಪರ್ಧಾತ್ಮಕ ಅರಿವು ಸಹಿತ ಏನಪ್ಪ ಅಂದರೆ ಕಡಿಮೆ ಇರುವುದರಿಂದ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಈ ಯುವ ವಿಕಾಸ ವೇದಿಕೆ ಅಫ್ಜಲ್ಪುರ ಏನೈತಲ್ಲ, ಇವರ ನೇತೃತ್ವದೊಳಗೆ ನಮ್ಮ ಅಫ್ಜಲ್ಪುರ ಪಟ್ಟಣದೊಳಗೆ ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ. ಯುವ ವಿಕಾಸ ವೇದಿಕೆ ಅಫ್ಜಲ್ಪುರ ಇವರ ಸಾರಥ್ಯದೊಳಗೆ ಅಫ್ಜಲ್ಪುರ ಪಟ್ಟಣದೊಳಗೆ ಏನಪ್ಪ ಅಂದ್ರೆ ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ರಾಜ್ಯದೊಳಗಿರ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಭಾಗವಹಿಸುವುದಕ್ಕೆ ಮುಕ್ತವಾಗಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. ಯಾಕಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕ ಅರಿವಿನ ಕೊರತೆ ಏನೈತಲ್ಲ, ಅದನ್ನು ನೀಗಿಸಲುಗೋಸ್ಕರ ನಮ್ಮ ಯುವ ವಿಕಾಸ ವೇದಿಕೆಯ ಪದಾಧಿಕಾರಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗ ಇರ್ತೈತಪ್ಪ ಅಂದ್ರೆ 9/8/2026 ಸ್ನೇಹಿತರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗ ಇರ್ತೈತೆ ಅಂದರೆ 9/8/2026 ಅಂದ್ರೆ ಆಗಸ್ಟ್ ತಿಂಗಳೊಳಗೆ 9ನೇ ತಾರೀಕು ಏನೈತಲ್ಲ ಅಂದ್ರೆ ರವಿವಾರ ದಿನ ಏನಪ್ಪ ಅಂದ್ರೆ ಈ ಪರೀಕ್ಷೆ ಇರ್ತೈತೆ ಸ್ನೇಹಿತರೆ. ಈ ಪರೀಕ್ಷೆ ಎಲ್ಲಿ ಇರ್ತದಪ್ಪ ಅಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಫ್ಜಲ್ಪುರ ಪಟ್ಟಣದೊಳಗೆ, ಸರ್ಕಾರಿ ಡಿಗ್ರಿ ಕಾಲೇಜ್ ಅಂತ ನಾವು ಕರಿತೇವಲ್ಲ, ಈ ಸರ್ಕಾರಿ ಡಿಗ್ರಿ ಕಾಲೇಜ್ ಅಫ್ಜಲ್ಪುರ ಅಂದರೆ ದೇಸಾಯಿ ಕಲ್ಲೂರು ರೋಡ್ ಅಫ್ಜಲ್ಪುರ ಪಟ್ಟಣದೊಳಗೆ ಬೆಳಿಗ್ಗೆ 10 ಗಂಟೆಗೆ ಏನಪ್ಪ ಅಂದ್ರೆ ಈ ಪರೀಕ್ಷೆ ಇರ್ತೈತಿ ಸ್ನೇಹಿತರೆ. ಈ ಪರೀಕ್ಷೆಯು ಒಟ್ಟು ಎಷ್ಟು ಅಂಕಗಳಿಂದ ಒಳಗೊಳ್ಳಲಾಗಿದೆಪ್ಪ ಅಂದ್ರೆ 100 ಅಂಕಗಳಿಂದ ಒಳಗೊಳ್ಳಲಾಗಿದೆ ಸ್ನೇಹಿತರೆ. ಈ ಪರೀಕ್ಷೆ ಯಾವುದಪ್ಪ ಅಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರೀಕ್ಷೆ ಆಗಿರ್ತೈತಿ. ಯಾವುದಪ್ಪ ಅಂದರೆ ಸಾಮಾನ್ಯ ಜ್ಞಾನ GK ಪೇಪರನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಎಷ್ಟು ಅಂಕಗಳಂದಪ್ಪ ಅಂದರೆ 100 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರ್ತೈತಿ. ಎಕ್ಸಾಮ್ ಬೆಳಗ್ಗೆ 10 ಗಂಟೆಗೆ ಐತಿ. ಅಂದ್ರೆ 10 ಗಂಟೆಗೆ ಅದ ಅಂದ್ರೆ ನೀವು ಎಷ್ಟು ಗಂಟೆಗೆ ಇರಬೇಕಲ್ಲಿ 9 ಗಂಟೆಗೆ ಇರಬೇಕು. ನೀವು 9 ಗಂಟೆಗೆ ಬಂದ ಬಳಿಕ ನಿಮ್ಮ ರಿಜಿಸ್ಟರ್ ನಂಬರ್ ಅಂದರೆ ನೀವು ಹಾಲ್ ಟಿಕೆಟ್ ನಂಬರ್ ಏನು ಕೊಟ್ಟಿರ್ತೇವಲ್ಲ ಆ ನಂಬರ್ ಖಾತ್ರಿಪಡಿಸ್ಕೊಂಡು ಯಾವ ಬ್ಲಾಕ್ ಒಳಗದ ಅನ್ನೋಂಥ ಮಾಹಿತಿಯನ್ನು ತಿಳ್ಕೊಂಡೇನಪ್ಪ ಅಂದ್ರೆ ನೀವು 9:30 ಬ್ಲಾಕ್ ಒಳಗೆ ಎಂಟ್ರಿ ಆಗಬೇಕು. 10 ಗಂಟೆಗೆ ನಾವೇನು ಮಾಡ್ತೇವಪ್ಪ ಅಂದ್ರೆ ನಿಮ್ಗೆ ಪೇಪರನ್ನು ಕೊಡ್ತೇವೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಈ ಪರೀಕ್ಷೆ ಒಳಗೆ ಯಾರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೋ ಅಂತಹ ಸ್ಪರ್ಧಾರ್ಥಿಗಳಿಗೆ ಸುಮಾರು 51,000 ರೂಪಾಯಿ ಬಹುಮಾನವನ್ನು ಒದಗಿಸಿಕೊಡಲಾಗುವುದು. ನಮ್ಮ JM ಕೊರಬು ಅವರು
ಪ್ರಥಮ ಬಹುಮಾನವನ್ನು ಕೊಟ್ಟಾರ ಸ್ನೇಹಿತರೆ. ಈ ಪರೀಕ್ಷೆ ಒಳಗೆ ಯಾರು ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾರಲ್ಲ ಅವರಿಗೇನಪ್ಪ ಅಂದರೆ 51,000 ರೂಪಾಯಿ ಕೊಡಲಾಗುವುದು. ಇನ್ನು ದ್ವಿತೀಯ ಬಹುಮಾನವನ್ನು 25,000 ರೂಪಾಯಿ ನಮ್ಮ ನಿತಿನ್ ಗುತ್ತೇದಾರ್ ಅವರು ಸಹಿತ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮಕ್ಕೆ 25,000 ಯಾವ ಸ್ಪರ್ಧಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾರೋ ಅಂತಹ ಸ್ಪರ್ಧಾರ್ಥಿಗೆ 25,000 ರೂಪಾಯಿಯನ್ನು ಕೊಡ್ತಾರೆ ಸ್ನೇಹಿತರೆ. ಇನ್ನು ತೃತೀಯ ಬಹುಮಾನವನ್ನು 15,000 ರೂಪಾಯಿ. ಈ ಬಹುಮಾನವನ್ನು ನಮ್ಮ ಶಿವಕುಮಾರ್ ನಾಟಿಕಾರ್ ಅವರು ಏನಪ್ಪ ಅಂದರೆ 15,000 ರೂಪಾಯಿಯನ್ನು ಬಹುಮಾನವನ್ನು ನೀಡ್ತಾರೆ ಸ್ನೇಹಿತರೆ. ಯಾವ ಸ್ಪರ್ಧಾರ್ಥಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾನೋ ಅಂತಹ ಸ್ಪರ್ಧಾರ್ಥಿಗೆ 51,000, ಯಾವ ಸ್ಪರ್ಧಾರ್ಥಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಳ್ತಾನೋ ಅಂತಹ ಸ್ಪರ್ಧಾರ್ಥಿಗೆ 25,000, ಯಾವ ಸ್ಪರ್ಧಾರ್ಥಿ ತೃತೀಯ ಬಹುಮಾನವನ್ನು ಪಡೆದುಕೊಳ್ತಾನೋ ಅಂತಹ ಸ್ಪರ್ಧಾರ್ಥಿಗೆ 15,000. ಮತ್ತೇನಪ್ಪ ಅಂದ್ರೆ ಟಾಪ್ 10 ಒಳಗೆ ಯಾರು ಬರ್ತಾರಲ್ಲ ಈ ಟಾಪ್ 10 ಒಳಗೆ ಬಂದಂಥ ಸ್ಪರ್ಧಾರ್ಥಿಗಳಿಗೆ ಈ 3 ಜನರನ್ನು ಹೊರತುಪಡಿಸಿ ಪ್ರಥಮ, ದ್ವಿತೀಯ, ತೃತೀಯ ಇವರನ್ನು ಹೊರತುಪಡಿಸಿ ಟಾಪ್ 10 ಒಳಗೆ ಯಾರು ಬರ್ತಾರಲ್ಲ ಇವರಿಗೇನಪ್ಪ ಅಂದ್ರೆ ಸಮಾಧಾನಕರ ಬಹುಮಾನವನ್ನು ಒದಗಿಸಿಕೊಡಲು ಸಮಾಧಾನಕರ ಬಹುಮಾನವನ್ನು ಸಹಿತ ಏನಪ್ಪ ಅಂದ್ರೆ ಒದಗಿಸಿಕೊಡಲಾಗುವುದು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಮುಖ್ಯ ಅತಿಥಿಗಳು ಯಾರು ಬರ್ಲಾಕತ್ತಾರ? ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಾರು ಬರ್ಲಾಕತ್ತಾರಪ್ಪ ಅಂದ್ರೆ ಇನ್ಸೈಟ್ಸ್ IAS ಅಕಾಡೆಮಿ ಬೆಂಗಳೂರು ಅನ್ನುವಂಥ ಸಂಸ್ಥೆ ಏನೈತಲ್ಲ ಈ ಇನ್ಸೈಟ್ IAS ಅಕಾಡೆಮಿಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ GB ವಿನಯ್ ಕುಮಾರ್ ಸರ್ ಅವರು ಸಹಿತ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಕಲಿಕೆ ಗುಣಮಟ್ಟ ಕಡಿಮೆ ಐತಿ. ಕಲಿಕೆ ಅನ್ನುವಂಥದ್ದು ಏನಪ್ಪ ಅಂದರೆ ಕಡಿಮೆ ಐತಿ. ಅದಕ್ಕಾಗಿ ಈ ಮಕ್ಕಳಲ್ಲಿ ಕಲಿಕೆ ಅನ್ನುವಂಥ ಭಾವನೆ ಹೆಚ್ಚಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಮತ್ತೇನಪ್ಪ ಅಂದರೆ ಇವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲಿಗೋಸ್ಕರ ಏನಪ್ಪ ಅಂದ್ರೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ವ್ಯಕ್ತಿಯಾಗಿ ಯಾರು ಬರ್ಲಾಕತ್ತಾರಪ್ಪ ಅಂದ್ರೆ ನಮ್ಮ GB ವಿನಯ್ ಕುಮಾರ್ ಸರ್ ಅವರು ಬರ್ಲಾಕತ್ತಾರ. IAS ಯಾವ ರೀತಿ ಸ್ಟಡಿ ಮಾಡಬೇಕು, IPS ಯಾವ ರೀತಿ ಸ್ಟಡಿ ಮಾಡಬೇಕು ಅಂದರೆ ಓವರಾಲ್ ಆಗಿ UPSC ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳು ನಿಮಗೆ ಮಾರ್ಗದರ್ಶನ ಮತ್ತೇನಪ್ಪ ಅಂದರೆ ಕೆಲವೊಂದಿಷ್ಟು ಏನಪ್ಪ ಅಂದರೆ ನಿಮಗೆ ಇರತಕ್ಕಂಥ ಸಮಸ್ಯೆಗಳನ್ನು ಸಹಿತ ಇವರ ಜೊತೆ ಚರ್ಚೆ ಮಾಡುವುದರ ಮೂಲಕ ಬಗೆಹರಿಸಿಕೊಳ್ಳಬಹುದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರೆ ನನ್ನ ಆತ್ಮೀಯ ಗುರುಗಳಂತ ನಾನು ಇವ್ರಿಗೆ ಹೇಳ್ತೀನಿ. ಇವತ್ತು ನಾ ಏನಾದರೂ ಈ ಹಂತಕ್ಕೆ ಬಂದಿದ್ದೇವಪ್ಪ ಅಂದ್ರೆ ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂದರೆ ನಮ್ಮ ಆತ್ಮೀಯ ಗುರುಗಳು ಶ್ರೀ ಸಿದ್ದಣ್ಣ ದಳವಾಯಿ ಸರ್ ಸ್ನೇಹಿತರೆ. ಇವರು ಸಹಿತ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸ್ನೇಹಿತರೆ. ತಿದ್ದಲಾರದ ಹೃದಯಗಳನ್ನು ತಿದ್ದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಇದೇ ನಮ್ಮ ಸಿದ್ದಣ್ಣ ದಳವಾಯಿ ಗುರುಗಳು. ತಿದ್ದಲಾರದ ಹೃದಯಗಳನ್ನು ತಿದ್ದಿರ್ತಕ್ಕಂಥ ಗುರುಗಳೇ ಯಾರಪ್ಪ ಅಂದ್ರೆ ಸಿದ್ದಣ್ಣ ದಳವಾಯಿ ಸರ್ ಅವರು. ಇವರು ಸಹಿತ ಏನಪ್ಪ ಅಂದ್ರೆ ಇವರು ನಮ್ಮ ಸ್ಪರ್ಧಾ ಜೀನಿಯಸ್ ಸಂಸ್ಥೆ ಧಾರವಾಡ ಒಳಗೆ ಏನೈತಲ್ಲ ಈ ಸಂಸ್ಥೆಯ ಸಂಸ್ಥಾಪಕರು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇತಿಹಾಸದ ಉಪನ್ಯಾಸಕರು ಸ್ನೇಹಿತರೆ. ಇವತ್ತು ಕರ್ನಾಟಕದೊಳಗೆ ಒಂದು ಇತಿಹಾಸವನ್ನು ಸರಳ ರೀತಿ ಒಳಗೆ ಅಚ್ಚುಕಟ್ಟ ಒಳಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಅರ್ಥ ಮಾಡಿಸುವಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಇದೇ ನಮ್ಮ ಸಿದ್ದಣ್ಣ ದಳವಾಯಿ ಸರ್ ಅವರು. ಇವರೂ ಸಹಿತ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಸ್ನೇಹಿತರೆ. ನಿಮಗೆ KSಗೆ ಸಂಬಂಧಪಟ್ಟಿರ್ತಕ್ಕಂಥ ಸೂಚನೆಗಳು, PSI ಯಾವ ರೀತಿ ಆಗಬೇಕು, SDFD ಯಾವ ರೀತಿ ಆಗಬೇಕು, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅರಿವನ್ನು ಮೂಡಿಸಲಿಗೋಸ್ಕರ ಕಲ್ಯಾಣ ಕರ್ನಾಟಕದೊಳಗೆ ಕಲಬುರಗಿ ಜಿಲ್ಲೆ ಒಳಗೆ ಅದು ಅಫ್ಜಲ್ಪುರ ತಾಲೂಕು ಅತಿ ಹಿಂದುಳಿದ ಪ್ರದೇಶ ಸ್ನೇಹಿತರೆ. ಅತಿ ಹಿಂದುಳಿದ ತಾಲೂಕು. ಇವತ್ತು ಶೈಕ್ಷಣಿಕವಾಗಿ ತೆಗೆದುಕೊಂಡು ನೋಡ್ರಿ, ರಾಜಕೀಯವಾಗಿ ತೆಗೆದುಕೊಂಡು ನೋಡ್ರಿ, ಆರ್ಥಿಕವಾಗಿ ತೆಗೆದುಕೊಂಡು ನೋಡ್ರಿ, ಯಾವುದೇ ಕ್ಷೇತ್ರ ತೆಗೆದುಕೊಂಡು ನೋಡಿದ್ರೆ ಅಫ್ಜಲ್ಪುರ ಕ್ಷೇತ್ರ ಎಲ್ಲದರೊಳಗೆ ಹಿಂದುಳಿದ ತಾಲೂಕು ಸ್ನೇಹಿತರೆ. ಅದಕ್ಕಾಗಿ ನಮ್ಮ ತಾಲೂಕಿನೊಳಗೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ಇವತ್ತು ಸ್ಪರ್ಧಾತ್ಮಕ ಅರಿವನ್ನು ಮೂಡಿಸಬೇಕನ್ನುವಂಥ ದೃಷ್ಟಿಕೋನದಿಂದ ನಮ್ಮ GB ವಿನಯ್ ಕುಮಾರ್ ಸರ್ ಅವರಾಗಿರ್ಬೋದು, ಸಿದ್ದಣ್ಣ ದಳವಾಯಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸ್ನೇಹಿತರೆ. ಎಲ್ಲರೂ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ಎಲ್ಲರೂ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ನೀವೇನು ಮಾಡ್ಕೊಳ್ಬೋದಪ್ಪ ಅಂದರೆ
ನಿಮ್ಮ ಕೆಲವು ಇರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಬೋದು ಸ್ನೇಹಿತರೆ. ನೀವು ಎಂಟ್ರಿ ಫೀ ಇರ್ತದೆ ಸ್ನೇಹಿತರೆ. ಎಕ್ಸಾಮ್ ಬರಿಬೇಕಾದ್ರೆ 100 ರೂಪಾಯಿ ಎಂಟ್ರಿ ಫೀ ಇರ್ತೈತಿ. ಎಷ್ಟು ರೂಪಾಯಿ? 100 ರೂಪಾಯಿ ರಿಜಿಸ್ಟರ್. ನೀವು ನೇರವಾಗಿ ಈ ನಂಬರ್ಗೆ ಕರೆ ಮಾಡ್ಬೋದು. 9972664105 ಈ ನಂಬರ್ಗೆ ಕರೆ ಮಾಡಿದ್ರಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಇದೇ ನಂಬರ್ಗೆ ನೀವು ಫೋನ್ಪೇ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಪ್ರವೇಶಾತಿಯನ್ನು ನಾವು ಖಾತ್ರಿಪಡಿಸಿಕೊಂಡು ನಿಮಗೆ ಹಾಲ್ ಟಿಕೆಟನ್ನು ನಾವು ನೀಡುತ್ತೇವೆ ಸ್ನೇಹಿತರೆ. ಮತ್ತು ನಿಮ್ಗೆ ಏನಾದರೂ ಕೆಲವೊಂದಿಷ್ಟು ಗೊಂದಲಗಳಿದ್ರೆ ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆಲ್ಲ ಮಾಹಿತಿಗಳನ್ನು ಒದಗಿಸಿಕೊಡ್ತೇನೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ಕಲ್ಯಾಣ ಕರ್ನಾಟಕದ ಭಾಗದ ಸ್ಪರ್ಧಾರ್ಥಿಗಳಿಗೆ ಮತ್ತು ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ಶುಭವಾಗಲಿ ಸ್ನೇಹಿತರೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.